ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ಮಸಾಲೆ ರೊಟ್ಟಿ ಮಾಡ್ತಾ ಇದ್ದೀನಿ. ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಮಾಡ್ಕೊಂಡಿದ್ದೀನಿ. ಇಷ್ಟು ಹಚ್ಕೊಳ್ಳೋಷ್ಟೊತ್ತಿಗೆ ಸಾಕಾಗೋಯ್ತು ನಿಜವಾಗ್ಲೂ. ಇದೇನು ಗೊತ್ತಾ, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು, ಇದೇನಮ್ಮ ಮೆಂತ್ಯ ಮತ್ತು ಕ್ಯಾರೆಟ್ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಕಾಯಿ ತುರಿ ಕ್ಯಾಪ್ಸಿಕಮ್ ಹಚ್ಕೊಂಡಿದ್ದೀನಿ 2 ಸಣ್ಣಗೆ, ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಇವತ್ತು 5 ಜನಕ್ಕೆ ರೊಟ್ಟಿ ಮಾಡ್ತಿದ್ದೀನಿ, ಹಾಗಾಗಿ ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ. ಮತ್ತು ಇದು ಕಡಲೆ ಬೀಜ ಮತ್ತು ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು. ಯಾಕಂದರೆ ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಹಚ್ಚೋದಕ್ಕಿಂತ ಈ ಥರ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತರ್ತರಿಯಾಗಿ. ಕಡಲೆ ಬೀಜ ಎಲ್ಲ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಕಲಿಸ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ಮನೆಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕಾಯಿ ತುರಿ ಮತ್ತು ಕ್ಯಾಪ್ಸಿಕಮ್ಮು ಇಷ್ಟು ಹಾಕ್ಕೊಂಡು, ಆಮೇಲೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಇದು ಮೆಂತ್ಯ ಸೊಪ್ಪು ಎಲ್ಲನೂ ಸ್ವಲ್ಪ ತೊಗೊಂಡಿದ್ದು, ಕ್ಯಾರೆಟು ಎಲ್ಲನೂ ಹಾಕ್ಕೊಂಡು ಮಾಡೋದು. ತುಂಬ ತಿನ್ನೋದು ಇದು ನೋಡಿ, ಕಡಲೆ ಬೀಜ ಎಲ್ಲರೂ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ, ಅದು ತಿನ್ನೋಕ್ಕೆ ತುಂಬಾ ಖುಷಿಯಾಗುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಬಟ್ ಮಾಡೋದಿದೆಯಲ್ಲ ಈ ಬೇಸಿಗೆ ಟೈಮಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಆದ್ರೂ ಸ್ವಲ್ಪ ಕಷ್ಟಪಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಆಗ್ತಾಯಿಲ್ಲ, ಬೇರೆ ಬೌಲ್ ತೊಗೋದು. ನೋಡಿ, ಕಡಲೆಬೇಳೆನ ನೆನೆಸಿ ಇಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ. ಅದಕ್ಕೆ ಇವಾಗ ಅದನ್ನು ಸ್ವಲ್ಪ ತೊಳೆದು ಅದಕ್ಕೆ ಸೇರಿಸ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟೆಲ್ಲ ಹಾಕಿ ಮಾಡಿದ್ರೆ ವಿಟಮಿನೂ ಚೆನ್ನಾಗಿ ಸಿಗುತ್ತೆ ಮತ್ತು ತಿನ್ನೋಕ್ಕೂ ಸೂಪರಾಗಿರುತ್ತೆ. ಬಟ್ ಮಾಡೋದೇ ಸ್ವಲ್ಪ ಕಷ್ಟ. ಆದ್ರೂ ಕಷ್ಟಪಟ್ಟು ಮಾಡೋದು, ಇಷ್ಟಪಟ್ಟು ತಿಂತಾರಲ್ಲ ಅಂತ ಮಾಡಬೇಕು. ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಅದು ಒಂದು ಸಾಕಮ್ಮ ಅಲ್ಲ. ನೋಡಿ, ಈ ಬಾಂಡಿಗೂ ಆಗಲ್ಲ, ಅಷ್ಟೈತೆ. ಬರೀ ಐಟಮ್ ಇನ್ನೂ ಅಕ್ಕಿ ಹಿಟ್ಟೆ ಹಾಕಿಲ್ಲ ಅದಕ್ಕೆ ಇದೂ ತೊಗೊಳ್ಳಲ್ಲ. ಈ ನಮ್ಮ ಮನೇದೊಂದು ನೋಡಿ, ಇದಕ್ಕೆ ಹಾಕ್ಕೊತೀನಿ, ಯಾಕಂದರೆ ಇದರಲ್ಲಿ ಆಗ್ತಾಯಿಲ್ಲ ಮತ್ತು ಅದರಲ್ಲೂ ಆಗ್ತಾಯಿಲ್ಲ. ಅದಕ್ಕೆ ಹಳೆ ಪಾತ್ರೆನೇ ಗಟ್ಟಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಎತ್ತಿಟ್ಟಿದ್ದೆ ಇದನ್ನು. ಇಷ್ಟು ಐಟಮ್ ಇದೆ, ಇನ್ನೂ ಅಕ್ಕಿ ಹಿಟ್ಟೆ ಹಾಕಿಲ್ಲ. ವೆಜಿಟೇಬಲ್ಸ್ ತರಕಾರಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ನೋಡಿ. ಇದು ಮತ್ತು ಇದಕ್ಕೂ ಆಗ್ತಾಯಿಲ್ಲ, ಅದಕ್ಕೂ ಆಗ್ತಾಯಿಲ್ಲ, ಹಾಗಾಗಿ ಹಾಕಿದ್ದೀನಿ. ಆಮೇಲೆ ಒಂದು ನಿಮಿಷ ಇದನ್ನೆಲ್ಲ ಕೈ ಕಲಿಸ್ಕೊಂಬಿಟ್ಟು ಆಮೇಲೆ ಹಿಟ್ಟು ಹಾಕ್ತೀನಿ. ಮ್ಯೂಟ್ ಮಾಡಿ ಸಾಕು. ನೋಡಿ, ಇವಾಗ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕ್ತೀನಿ ನಾನು. ಒಬ್ಬೊಬ್ಬರು ಫಸ್ಟೇ ಹಾಕಿರ್ತಾರೆ, ಅಂದರೆ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಎಣ್ಣೆ ಕಡಲೆ ಬೀಜ ಇಲ್ಲ. ಬಟ್ ನಾನು ಇವಾಗ ಹಾಕ್ತೀನಿ. ಅಲ್ಲಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಫಸ್ಟ್ ಒಂದು ಸರಿ ಈ ಥರ ಕಲಿಸ್ಕೊಂಡ್ಬಿಡ್ತೀನಿ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ, ಮಾತ್ರ ಭಾಳ ಟೇಸ್ಟಿಯಾಗಿರುತ್ತೆ. ಎಲ್ಲ ಈ ಥರ ಮಿಕ್ಸ್ ಮಾಡಿ ಅದು ಹಂಗೆ ಇಟ್ಟು ಅಕ್ಕಿ ಇಟ್ಟಲ್ಲಪ್ಪ. ಆದಮೇಲೆ ನೋಡಿ, ಸ್ವಲ್ಪ ನೀರು ತೋರಿಸಿ, ನೀರು ಬಿಸಿ ಇಟ್ಟಿದ್ದೀನಿ ಇಲ್ಲಿ, ಹಂಗಾಗಿ ಬಿಡು. ಇಲ್ಲಿ ನೋಡಿ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ತೀನಿ. ಯಾಕಂದರೆ ತಣ್ಣೀರು ಹಾಕ್ಬೋದು, ಬಟ್ ಸ್ವಲ್ಪ ರೊಟ್ಟಿ ಗಟ್ಟಿ ಥರ ಬಂದುಬಿಡ್ತವೆ. ಹಾಗಾಗಿ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಲಿಸಿದ್ರೇ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇಟ್ಟು ರೊಟ್ಟಿ ತೊಟ್ಟೋದಕ್ಕೂ ಅಷ್ಟೇ ಮತ್ತು ತಿನ್ನೋದಕ್ಕೂ ಸ್ಮೂತಾಗಿರ್ತವೆ. ಹಾಗಾಗಿ ಹಾಕ್ಕೊತಾ ಇದ್ದೀನಿ ನೋಡಿ. ಭಾಳ ಇದನ್ನ ಇಟ್ಕೊಂಡು, ಇದು ಏನಪ್ಪ ಅದು ಹೋಳಿಗೆ ಪೇಪರು, ಅದು ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ, ಇಷ್ಟು ಚೆನ್ನಾಗಿ ಇವಾಗ ಇಷ್ಟು ಕಲಸಿದ್ದೀನಿ. ಇದನ್ನು ಇವಾಗ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ತೊಟ್ಟಿ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಇಲ್ಲಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಉಂಡೆ ತೊಗೊಂಡು ಎಷ್ಟು ತೆಳ್ಳಗೆ ಬೇಕಾದ್ರೂ ತೊಟ್ಕೊಬೋದು. ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೊಟ್ಕೊಬೋದು ನೋಡಿ. ತುಂಬ ಕಷ್ಟಪಟ್ಟು ಬಾಣಲೆ ರೊಟ್ಟಿ ಮಾಡ್ತಿದ್ದಾರೆ. ಕಷ್ಟಪಟ್ಟೋದಕ್ಕಿಂತ ಇಷ್ಟಪಟ್ಟೆ ಮಾಡ್ತಾಯಿದ್ದೀನಿ. ಬಟ್ ಸೆಕೆ, ನನ್ನ ಮುಖ ತೋರಿಸಿ ನೋಡಿ ಹೆಂಗೆ ಬೆವುತ್ತಿದ್ದೀನಿ ನೋಡಿ, ನೀವೇ ನೋಡಿ. ಅಷ್ಟು ಸೆಕೆ ಆಗ್ತಾಯಿದೆ. ಬಟ್ ರೊಟ್ಟಿ ಮಾತ್ರ ನಿಜವಾಗ್ಲೂ ತಿನ್ನೋದು ತುಂಬಾ ಚೆನ್ನಾಗಿರ್ತವೆ. ಎಲ್ಲ ಹಾಕಿರ್ತೀವಲ್ವ, ಕಡಲೆ ಬೀಜ, ಜೀರಿಗೆ, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಆಮೇಲೆ ಈರುಳ್ಳಿ, ಅಲ್ಲೇನಮ್ಮ ಕಾಯಿ ತುರಿ, ಕ್ಯಾರೆಟು ನೋಡಿ. ಕ್ಯಾರೆಟ್ ಇದ್ರಲ್ಲಿ ಕಾಣ್ತಾನೆ ಇಲ್ಲಮ್ಮ. ಕ್ಯಾಪ್ಸಿಕಮ್ ಹೇಳ್ದೆ ಬಿಡಿ.
ಮೊದಲನೇ ರೊಟ್ಟಿ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ಆ ಕಡೆ ಕಳಿಸ್ಬೇಕಾಯ್ತು. ಎಲ್ಲಿ ಗೊತ್ತಾಗಲ್ಲ ತೆಗಿತಾ ಇದ್ದಾರೆ ನೋಡಿ. ಈ ಥರ 2 ನಿಮಿಷ ಬಿಟ್ಟು ತೆಗೆದ್ರೆ ಅದೇ ನೀಟಾಗಿ ಬರುತ್ತೆ. ಇವಾಗ ಇದನ್ನು ಎಣ್ಣೆ ಹಾಕ್ರಿ ಸ್ವಲ್ಪ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತಿನ್ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬಿಟ್ರೆ ಸಖತ್ತಾಗಿರುತ್ತೆ. ಅವ್ರಿಗೂ ಕ್ಲೀನಾಗಿ ಬರಲಿ ನೋಡಲ್ಲಿ ಹೆಂಗೆ ಹೊಡ್ಕೊಳ್ದಂಗಾಗಿದೆ. ಯಾರಿಗೆ ರೊಟ್ಟಿ ಇಷ್ಟ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮು ಪ್ರೆಸ್ಸಿಂಗ್ ಬರುತ್ತಲ್ಲ ಮೆಷೀನು, ಆದ್ರೂ ಕೈಯಲ್ಲಿ ಮಾಡ್ತಾನೆ ಅನ್ಸಲ್ಲ. ಅದು ತಂದು ಕೊಡ್ತೀನಿ, ಅದ್ರಲ್ಲಿ ಮಾಡ್ಬಿಡು. ರೊಟ್ಟಿ ಜಾಸ್ತಿ ಮಾಡಿದ್ರೆ ಬೇಕಾಗುತ್ತೆ ಪ್ರೆಸ್ಸಿಂಗ್, ಬಟ್ ಅದೇನು ಈ ಥರದ್ದು ಆಗಲ್ಲ ಅನ್ಸುತ್ತೆ ಅದ್ರಲ್ಲಿ. ಆಗುತ್ತೆ ಬಟ್ ಚೆನ್ನಾಗಿ ಬರಲ್ಲ. ಅದೇಂದ್ರೆ ಸಾದಾ ರೊಟ್ಟಿ ಮಾಡ್ತೀವಲ್ವಾ, ಅದು ಚೆನ್ನಾಗಿರುತ್ತೆ ಅಷ್ಟೇ. ಮಾಡಿ ಶುರುವಾಗ್ತಾ ಇದ್ದೀನಿ. ಬಟ್ ಸ್ವಲ್ಪ ಫಸ್ಟ್ನೇದು ಯಾವತ್ತೂ ಗೊತ್ತಲ್ವ ಎಲ್ರಿಗೂ, ಸ್ವಲ್ಪ ಫಾಲ್ಟ್ ಅದೇ ಆಗುತ್ತೆ. ಏನು ಮಾಡೋದು, ಸ್ವಲ್ಪ ಲೈಟಾಗಿ ಕಿತ್ತೋಯ್ತು ಫಸ್ಟ್ನೇದು. 2ನೇದು ಚೆನ್ನಾಗಿ ಬರುತ್ತೆ. ಆಮೇಲೆ ಏನು ಗೊತ್ತಾ, ಇದು ಕಿತ್ತೋಕ್ಕೂ ಒಂದು ಕಾರಣ ಏನಂದರೆ ತುಂಬ ಜಾಸ್ತಿ ತರಕಾರಿಗಳು ಹಾಕಿದ್ರೆ, ಸೊಪ್ಪು ಮತ್ತು ಈರುಳ್ಳಿ ಎಲ್ಲನೂ ಜಾಸ್ತಿ ಹಾಕಿದ್ರೂ ಅದು ಸರಿಯಾಗಿ ಇದಾಗಲ್ವಲ್ಲ, ಕಿತ್ತೋಗ್ಬಿಡುತ್ತೆ. ಇಟ್ಸ್ ಓಕೆ, ಬಟ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ರೊಟ್ಟಿ ರೆಡಿಯಾಗಿದೆ. ಇಲ್ಲ ಬಿಡಬೇಡಿ, ಅದು ಸೂರ್ಯನ ಬೆಳಕೋದು. ಯಾಕದು ಇದೇ ಸರಿಯಾಗಿ ಬರ್ತಾ ಇಲ್ಲಪ್ಪಲ್ಲ. ಕರೆಕ್ಟಾಗಿ ಐತಮ್ಮ, ಅಲ್ಲಿ ಬೆಳಕ ಥರ ಬರುತ್ತೆ ಅಷ್ಟೇ. ರೊಟ್ಟಿ ಮಾಡಿದ್ದಾಯ್ತು ಗಾಯ್ಸ್. ಅದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.